ನಿನಗೆ ಸ್ವಲ್ಪವಾದರೂ ಕರುಣೆ ಬಾರದೇ ಹೋಯಿತೆ. ಶ್ರೀ ಭೀಮೇಶನನ್ನು ಮನದೋ ಧ್ಯಾನಿಸುತ್ತ ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೇ ಕಾಂತ ಗುಣವಂತ. ಚೆನ್ನಾಗಿ ಹೇಳು. ಸಿದ್ಧವಾಗಿ ದ್ವಾರದಲ್ಲಿ ಬಿದ್ದ ಬಳಲಿಕಲಿಂದ ಎತ್ತ ಮಾರದ ಮಟ್ಟಾದಿಯಂತೆ ಶುದ್ಧತ್ವನಾಗಿ ಅಣ್ಣನ ಹಾಕಿರಿಯಲ್ಲಿ ಇದ್ದರೇನು. ಆದ ಕಾರಣ ಏನು ಕಾಂತ? ಈ ದಿನ ಪ್ರಸಿದ್ಧವಾದರೂ ಎಂಥ ಬಲವಂತರಾದರೂ ಸಾರ್ಥಕವಿಲ್ಲದೆಯೇ ಎತ್ತರಾಯಿತು. ಇಲ್ಲವಾಗಿ ತಂದರೆ ಉಲ್ಲ ಕವರವನನ್ನು ಗೂಗಿ ಎತ್ತ ಎಲ್ಲಿ ಒಕ್ಕರು ನಿಲ್ಲಬಡದ ಕೊಲ್ಲಿ ಬಿಡುವೆನು. ಈ ಮಾತು ಸುಳ್ಳಲ್ಲ, ಪಡಬೇಡಿ ಕಲಿಕೀರವಾಡಿ. ಒಟ್ಟನಾದ ತಿಂಡಿ ಮಗನೇ, ಎಲೆ ಕೊಲ್ಲ ಗೌರವನೇ, ನಿನ್ನ ಹೆಂಡತಿಯಾದ ಪಾಂಚಲ್ಯನ್ನು ಕಿಂಚಿತ್ತಾರೆ ಗಣವಿಲ್ಲದೆ ಈ ಸಭಾಂತ ರಂಗದಲ್ಲಿ ಮಾನಭಂಗ ಮಾಡಿಸಿದ್ದೀನಿ ನೋಡು. ನಿನ್ನ ಹುಟ್ಟನ್ನ ಪರಕ್ರಮನ್ನ ಬಿಟ್ಟು ಬಿಡು. ಯಾದಕ್ಕೆ ಬಿಟ್ಟು ಬಿಡಲ್ಲ ಸುಂದರ? ಎಲೆ ಬಂಡ, ಎಲೆ ಕುಲ್ಲ, ಪುರ ಚಕ್ರದಲ್ಲ ಮನೆಯಲ್ಲ ಕಪ್ಪಲ್ಲ ನಮ್ಮ ತಿರಿ ಮನ ತಿರಿ ಹುಟ್ಟಿದ್ರು. ಯಾರ ತಿರಿರು? ಲೇ ಕುಲ್ಲ, ಎಲೆ ಬಂಡ, ಲೇ ಹದಮ, ಅನ್ನವಮ್ಮ ಕಾಣಿದೆ ಬ್ರಾಹ್ಮಣ ಮನೆಯಲ್ಲ ಕುಟ್ಟಿಗೆ ನನ್ನ ಒಟ್ಟನ್ನು ತಿಂದು ಜೀವಿಸಿದ್ದರೆ ಅಣಗಾಡಿ ನೀನ ಅಥವಾ ನೀನ? ಎಲೆ ಹದಮ, ಎಲೆ ಅಣಗಾಡಿ, ಲೇ ಕುಲ್ಲ, ನಿನಗೆ ಕೇಳಿದೆ ಬಲಿ ಬಲಿಟನ್ನು ಹೇಳಲ್ಲ ಕುಲ್ಲ. ಮುರಿವದ ನಿನ್ನ ಬಾಯಾಗ 32 ಹಲ್ಲುಗಳಲ್ಲ. ಕಾರ್ಯ ನೀರ ತಿರುಗನಾದ ದುರ್ಯೋಧನ, ತಿಂಡಿ ಮಗನೇ, ನೀವು ಕನ್ನ ಘಾತಕರ ಪರಮ ಕಿರಾತಕರ ಈ ಭೂತಳದೊಳ್ಳ ಖ್ಯಾತಿಗಿಂದ ತಿಳಿದ ಇಂಥವರಲ್ಲ ಬಂಧವಂಬಿಟ್ಟು ಇರಬಾರದಂದು ಕುಂದಿ ಸಹಿತ ಚಿಂತೆ ಇಲ್ಲದ ಬಳಿ ಸಂತೋಷದಂಬಿಟ್ಟು ಚೋಹಿನಿಯೊಳ್ಳ ಕಾಣಿಸದ ಏಕಚಕ್ರಪುರದ ವಾಸವ ಮಾಡಿದರು. ಆ ಪಟ್ಟಣದ ಸಮೀಪದೊಳ್ಳ ಬೆಟ್ಟದಲ್ಲಿ ಕೆಟ್ಟ ಗುಣದ ಜಗಜ್ಜಟ್ಟಿಯಾಗಿ ವಿಕಾರನಾದ ಬಕಾಸೂರನೆಂಬ ರಾಕ್ಷಸನ ಮಹಾಪುರದಲ್ಲಿ ತರತರವಾಗಿ ಮನೆಯ ಒಂದರಲ್ಲಿ ಒಂದು ಬಂಡಿ ಹಣ್ಣು ಒಬ್ಬ ಮನುಷ್ಯನನ್ನು ಬಂದವರು ತರಮಾದ 2 ಕೋಣೆಗಳ ಕಟ್ಟಡ ಮಿಟ್ಟುಕೊಂಡು ತನ್ನ ಒಟ್ಟಿಗೆ ತಿನ್ನುತ್ತಾ ಇರಲು. ಈ ಕುಲ ಇಲೇವಣ್ಣ ಅಷ್ಟರೋಳ ನಾವು ಇರುವ ಅವರ ಮನೆಯ ಅಂತ ಬರಲ ಹಾದಂ ನಾನು ತಿಳಿದ ಆ ಮನೆಯ ಬ್ರಾಹ್ಮಣನ ಮಗನ ಮಗಳಸದೆ ಮಗಾಸೂರನ ಆವತ್ತು ಜಗಜ್ಜಟ್ಟಿಯಾಗಿ ನಾನೇ ಹೋಗುವರೆದು. ಏ ಕುಲ ಹೋಗಿ ಏನು ಮಾಡಿದರೆ ಅಣ್ಣ? ಅಭಯವನ್ನು ಕೊಟ್ಟು ಕಂಡಗ ಹನ್ನದ ಬಂಡಿಗೆ ಮೇಲೆ ಏರಿಕೊಂಡು ದಂಡಿಯಾಗಿ ನಾನೇ ಉಂಡು. ಲೇ ಕುಲ್ಲ, ಉಂಡು ಏನು ಮಾಡಿದರೆ ತಿಂಡಿ ಮಗನೇ? ಚಂಡ ಬಕಾಸೂರನೆಂಬ ಹದಮನಂ ಎನ್ನ ಪ್ರಚಂಡತರ ಮಹತ ಬಾಹುಬಲದಿಂ ಸರ್ವನ ಸಿಳಿ ಬಳಿ ಏಕಚಕ್ರಪುರದಲ್ಲಿ ವಾಸವ ಮಾಡಲು. ಲೇ ಕುಲ, ಏ ಬಂಡ, ವೃದ್ಧಿ ಬಳಲ ಹೋದ ರೂಪ ವೀರ ಪ್ರತಾಪ ನಮ್ಮದ ಗೊತ್ತಿಲ್ಲವಲೇನು ಹದಮನೆ. ಏ ಬಂಡ, ಏ ಹದಮ, ಆಹೋ ನಿರ್ಮಲ ವಿಗ್ರಹನಾದ ಹನ್ನ ಬಡವೀಪತಿ ತಮ್ಮ ವಾಯುನಂದನ
ಈ ದೃಷ್ಟ ಭ್ರಷ್ಟನಾದ ದುಶ್ವಾಸ ಹೀಗದೆಯಿಂದ ಒಡೆದ ಕುಟ್ಟಿ ತಟ್ಟಿ ಒಟ್ಟಿ ಮಾಡಿ ತಟ್ಟನ ಯಮ ಪಟ್ಟಣಕ್ಕೆ ಸೇರಿಸುವನೆಂದು ನಾನು ಎಷ್ಟು ವಿಧದಿಂದ ಅಪ್ಪಣ ಯಮ ಕೇಳದ ಕಾಲಕ್ಕೂ ನಿಷ್ಠೂರವಾದ ನುಡಿಯು ಎಗ್ಗಳವಾಗಿ ಬೇಳು ಜಗ್ಗನ ಬಂದು ಕಾರ್ಯವನ್ನು ಮುಗ್ಗಿಸಿ ತಲೆ ತಗ್ಗಿಸಿ ಕುತ್ತಿಯಂ ಕತ್ತರಿಸುವನೆಂದು ತತ್ತರಗೊಂಡು ಎತ್ತತ್ತಲೆ ನೋಡಿದಂತೆ ನಿಮ್ಮ ಚಿತ್ತಕ್ಕೆ ಏನಬೇಕು? ಅವು ಧರ್ಮರಾಯನೇ ಧರ್ಮರಾಯನ ತಮ್ಮಂದರ ಧರ್ಮ ತಪ್ಪದವರು ಅಯ್ಯೋ ಅಣ್ಣ ನಮ್ ಕೊಲ್ಲುವ ಗನ್ನಗಾತಗಳ ಅವು ಧರ್ಮರಾಯನೇ ಶಿವ ಶಿವ ನೀತು ಮಾತು ಖ್ಯಾತಿ ಇರಬಹುದೆಂದು ಶ್ರೇಷ್ಠರು ಇಂಥ ಅಣ್ಣ ನಮ್ ತಂದೆ ಸಮಾನವೆಂದು ಬಂಧಿಸಿ ಹೇಳುವರು. ಇಂಥ ಅಣ್ಣ ನಮಗೊಂದು ಪಾಪವನ್ನು ಕಟ್ಟಿಕೊಂಡು ಬರಗ ಹುಟ್ಟಿ ಅವು ಧರ್ಮರಾಯರೇ ಚಿತ್ರಸೇನ ಹೋಗೋಸೇನ ರೆಡಿ ಇರ್ಬೇಕು ನೀವು ಹತ್ತು ದಿನ ಬಾಳಬೇಕು ಊರ್ವೀಸಲೇ ಈ ಇಬ್ರು ಒಂದೇ ಮೇಲೆ ಬರ್ರಿ ಮ್ಯಾನೇಜರ್ಗಳು ಕರ್ಕೊಂಡ್ ಬರ್ರಿ ನೀವು ಇಬ್ಬರು ನಮ್ಮ ದುರ್ಮಾರ್ಗತನ ಮಾಡಿ ಈ ಧರ್ಮದ ಮುಳುಗಿರುವವು ಅವು ಧರ್ಮರಾಯನೇ ತಾವು ಸೃಷ್ಟಿ ಸನ್ನುತ ನಿಷ್ಠ ಗರಿಷ್ಠರು ನಿಷ್ಠ ಸಂತೃಷ್ಟ ವಿಶಿಷ್ಟರು ಸತ್ಯಗುಣ ಶ್ರೇಷ್ಠರು ಧರ್ಮರಾಯನೆಂಬ ಹೆಸರವು ತಳೆದ ಪ್ರಖ್ಯಾತಿ ಆಯಿತು. ರಾಜಾದಿ ರಾಜನಾದ ಅಣ್ಣ ಈಗೋ ನಿನ್ನ ಪಾದ ಭಕ್ತಾಂಗಳಿಗೆ ವಂದನ ಮಾಡುವೆ. ಎನ್ನ ಭಿನ್ನಭೋಂ ನಿನ್ನ ಮನದೊಳ ಚೆನ್ನಾಗಿ ಲಾಲಿಸು ಪ್ರಸನ್ನನಾಗಿ ಮುಂದಿನಂತೆ ಕಿನ್ನವಂ ಮಾಡದೆ ಅವನ ಕಂಡವಂ ತೆಗೆದ ಭೂತಗಳ ದಂಡಕ್ಕೆ ದಂಡಿಯಾಗಿ ತಿಂಡಿಗೊಟ್ಟು ಬಾ ತಮ್ಮನ ಎಂದು ಸಮ್ಮತದಿಂದ ಸುಮ್ಮನೆ ಬಂದು ಒಂದು ಗಳಿಗೆ ಅಪ್ಪಣೆಯನ್ನು ಕೊಟ್ಟ ಕಳಿಸಬಾರದೆ ಯಮತನೆಯ ತಿಳಿಯದು ನಿನ್ನ ಧರ್ಮಗುಣದ ಮಾಯ. ಸಾಮಜಮಯದಿ ವಿಕ್ರಮನಾಮಯಲ ಭೀಮಸೇನ ಅಗ್ರಜ ನಿನಗಿಷ್ಟು ವಿಧವಾದ ಸಿಟ್ಟು ಬಂದಿದ್ದರೆ ಈಗೋ ನಾನು ಸಿದ್ಧನಾಗಿದ್ದೇನೆ. ಎನ್ನಂ ಕೊಂದು ಆಮೇಲೆ ಆ ಖಬರವರಂ ಕೊಂದು ಈ ಧರಾತಳದಲ್ಲಿ ಕೀರ್ತಿಯ ಪಡೆಬಹುದು. ಅಭಿಷೇಕರ ಸ್ವಲ್ಪ ಶಾಂತಿ ಮಾಡಿ ನಿನ್ನ ಗೋಪಾತುರ ನಾವು ಕೊಟ್ಟ ಬಡ್ಡಿಗೆ ಹುಟ್ಟಿಕೊಂಡು ಕೊಟ್ಟ ಸಂಬಳವನ್ನು ತೆಗೆದುಕೊಂಡು ಹದ್ದಿನೆಲ್ಲ ಸಿದ್ಧವಾಗದಿದ್ದರೆ ಮಹತ್ವದ ಉಂಟಾಗಿದೆ. ಇಲ್ಲವಾದರೆ ತಪ್ಪು ಮಾಡಿ ಸರಿಯಲ್ಲಿಟ್ಟ ಬಿಡಿ ಬಾಬಿಯಾದ ದ್ರೌಪದಿ ಎಂಬವಳ ಹುಟ್ಟಿರುವ ಬಟ್ಟ ಪೀತಾಂಬರವನ್ನು ದಟ್ಟನಸದ ಈ ಸಭಾ ಮಂಡಲದ ಮಾನವನ್ನು ಹೊಡೆದಪ್ಪ ಗಲಾಟೆ ಮಾಡ್ಬೇಡ್ರ. ಹಲೋ ಮಂದಮತಿ, ನೀನೇ ಕೆಟ್ಟ ಸುದ್ದಿ ನಮ್ಮನ್ನ ಜಾಗೃತಿ ಏನೆಂದು ಬಗಳದನು? ನೀನ ಒಟ್ಟ ಬೀತಾಂಬರ ತಟ್ಟನ ಸೆಳೆದು ನಿಂದ ಬಿಡಿಸುವ ಅಡ್ಡ ಬಂದ ವೈರ್ಯಗಳನ್ನು ಕಟ್ಟಿಸವನ್ನ ಗಗನ ಮಂಡಲಕ್ಕೆ ಹೋಗಿವೆ. ಹಟ್ಟಿಲ್ಲದಿಂದ ಮರೆಯಲು ಬರುವೆ ನಾಳಿ ಅಯ್ಯಾಳಿ ದೇವ ಶ್ರೀಹರಿ, ಈ ದುರ್ಮಾರ್ಗನು ಎನ್ನ ಪಟ್ಟು ಪಿತಾಮರವನ್ನು ಸೆಳೆಯುತ್ತೇನೆಂದು ನುಡಿಯುತ್ತಿರುವನು. ಇಂಥ ಸಮಯದಲ್ಲಿ ನೀನೇ ಮುನಿದರೆ ಎನ್ನ ಗತಿ ಏನು? ಎನ್ನ ಮಾನಭಿಮಾನವನ್ನು ನೀನೇ ಕಾಪಾಡು ದೇವ ದೀನ ಬಾಂಧವ. ಅಯ್ಯೇ ನೀರನ ಸ್ಮರಿಸಾರಿ ಎನ್ನ ಮಾತು ಮನಸ್ಸಿಗೆ ತಾರಿ ಅರಿಡಿಲೇನೆ ಈ ಸಮಯ ಭಿನ್ನ ಈ ವ್ಯಕ್ತ ಬಾಂಡವನ ಮತ್ತೆ ಬಿಡು. ನೀನು ಈ ಕ್ಷಣವೇ ನೀನ ಒಟ್ಟ ಬೀತಾಂಬರ ಸೆರೆಗಂಡು ಹಿಡಿದು
ನೋಡಿದ ಪ್ರಾಣ ಮತಿಯಾರು ದ್ರೌಪದಿ ಈಗ ಭೀಮೇಶನೇ ಕೃಪ ಇಲ್ಲದಂತಾಯಿತು. ದೇವ ಶ್ರೀಹರಿ ನೀನೇ ಕಾಪಾಡು ಕಾಪಾಡು. ಓ ಶೇಷ ಶಯನ ನಾರಾಯಣ ಓ ನರನಯನ ದೀನವನ. ಭೂಮಿ ಮೇಲೆ ಕಸಿ ಬಿದ್ದಂತೆ ತೋರೋದು. ಅಯ್ಯೋ ಶಿವ ಶಿವ, ಇದೇನು ಆಚಾರ್ಯ ಚಂದ್ರಶೇಖರ? ಆಹೋ ಮಾ ಸೂರ್ಯನಾದ ಸಹೋದರನೇ, ಅಗ್ರಜ, ಈ ನಾರಿಯ ಕಪಟ ನಾಟಕ ಇದ್ದಂಗಳು ಪಾಠಗಳು ಈ ವಯ್ಯಾರಿಯ ಮೆಳ್ಳಿನಂತೆ ಸುಳ್ಳು ಹಿಡಿಯುವುದು ಹಬ್ಬರ ನಿಬ್ಬರ ಇವಳನ್ನು ತಪ್ಪಿಕೊಂಡು ನಮ್ಮ ಅರಮನೆ ನಡೆಯ ವಿಶ್ವಾಸನೆ ಹಸಿದೇನೆ. ಅವು ಅಣ್ಣನಾದ ದುರ್ಯೋಧನ, ಆಹೋ ತಮ್ಮ, ಈ ತೆರೆಮಣಿ ವಸ್ತ್ರಗಳು ಎಷ್ಟು ಸೆಳೆದರು. ಆಹೋ ಅಗ್ರಜ, ಆಹೋ ತಮ್ಮಯ್ಯ, ಈ ಶ್ರೀನಿಮಣಿ ವಸ್ತ್ರಗಳು ಎಷ್ಟು ಸೆಳೆದರು. ದೊಡ್ಡ ಬಿಟ್ಟದಂತೆ ಕಟ್ಟಲಿಲ್ಲದೆ ನಿಟ್ಟುನಿಟ್ಟಾಗಿ ಬಿದ್ದಿರೋದು. ಎಷ್ಟು ಸೆಳೆಯಲು ಸೇರ್ತಗಳೇ. ಆಹೋ ಅನಿಜ, ಅವು ಅಗ್ರಜ, ಈ ಪಾಂಚರಿಗೆ ಸೀರೆವು ಬೆಟ್ಟದಂಡ ಬಿದ್ದಿದ್ದನ್ನು ಕಂಡು ಭಯಪಟ್ಟು ಎನ್ನ ಮುಂದೆಯಾಗಿ ಹಾಗಾದರೆ ಬೇರೆ ದ್ರೌಪದಿ ಎಂಬವನ್ನ ನಮ್ಮ ಅರಮನೆಯ ದಾಸಿಯನ್ನು ಸೇರಿಸಿ ಕಂಡಿಯಾದ ಈ ಮಾತು ನಿನ್ನ ಇಷ್ಟದಂತವಲ್ಲ ಅಗ್ರಜ. ಭಾನುಮತಿ, ಭಾನುಮತಿ,
ಮಾನ ತೋಳ ತರ ಲತ್ಗಳಮ್ಮ ಮುರಿದ ಪುಷ್ಪಗಳಮ್ಮ ತೆರೆದ ದೇವಗಳಮ್ಮ ಸ್ವರ್ಗದ ಶೋಭನಮ್ಮ ಕೆಡಿಸಿ ವನ ಬಂಧಮ್ಮ ಮಾಡಿ ಪಾಂಡವರು ವನವಮ್ಮ ನಾಶಗೊಳಿಸಿರಂದ ಗಂಧರ್ವರಿಗೆ ಹೇಳಿ ಪಾಂಡವರಿಗೂ ಗಂಧರ್ವರಿಗೂ ಕಲವ ಇಟ್ಟ ಬರಬೇಕಂತ ಆಲೋಚನೆ ನಮ್ಮ ಪಾಂಡವರಿಗೂ ಗಂಧರ್ವರಿಗೂ ಕಲವ ಬಿಟ್ಟು ಬರಬೇಕೆಂದು ಆಲೋಚನೆಯನ್ನ ಮಾಡಿರುವನು ಖಂಡಿಯ ರವಿನಂದನ ಮಾಡಿದ ಆಲೋಚನೆ ಬಲ ಬಲ ಗುರುಗಳು ಹೋಗರ್ಣ ಈ ಚಲ್ಲದೆ ಎನ್ನಮ್ಮ ಕರೆಸಿದ ಕಾರ್ಯವೇನದ ನಿನ್ನ ಸರ ಆಲಸಳ ಪರಣ ಮೀ ಧರಣಿಯ ಧಾರಣ್ಯ ಕಾರಣ ಮಕ್ಕಳ ಕರ ಬಿತ್ತರಿಸಿದರೆ ನಮ್ಮ ಪರಿವಾರರೆಲ್ಲರೂ ರಕ್ತದಿತ್ತು ವಿಸ್ತಾರವಾದ ವಸ್ತುದಿಂದಲೂ ಶಿಸ್ತಿನ ಪಟ್ಟಿ ಬಿದ್ದಾಮರದಿಂದ ಜಗಜಗಿಸ ಬಿದ್ದಿ ರಕ್ತದಿತ್ತು ಆಭರಣದಿಂದ ಶೃಂಗಾರವಾದ ವಸ್ತುದಿಂದ ಅಲಂಕಾರ ಬರುವಂತೆ ಹೇಳಿ ನಮ್ಮ ಪಟ್ಟಣ ದೊಡ್ಡ ಮಾಡಿಸುವೆ ಮತ್ತೆ ಕರ ಬಿತ್ತರಿಸಿ ರಾಜ ನನಗೆ ನಿನ್ನ ಪಯಣವಲ್ಲಿಗೆ ನಾನು ನನಗೆ ಬೇಕಿಲ್ಲದ ಮೇಲೆ ಮತ್ತೆ ಯಾರಿಗೆ ಬೇಕಾಗಿರುವುದು ಎಷ್ಟು ಮಾತ್ರ ಕೆಲಸವನ್ನ ಕಂಡೆ ತಿಳಿಸಬೇಕು ಸಮಯ ಬಂದಾಗ ಕೆಲಸ ಕಂಡೆ ಇದು ಸಮಯವಲ್ಲವೇ ಇದು ಅಲ್ಲ ಕಂಡೆ ಯಾವಾಗ ಬರುವುದು ಅದು ಬಂದಾಗ ಹೇಳೋಣ ಕಂಡೆ ಈಗ ಬಂದಿಲ್ಲ ಪ್ರಿಯ ಪ್ರಿಯ ಎನ್ನ ಪಾಡಿನ ರಾಜ ನಾವೆಲ್ಲ ಪ್ರೇಮದ ರೋಜ ನಾವೆಲ್ಲ ಬಿಡಲಾರೆ ಎನ್ನ ಪಾಡಿನ ರಾಜ ಸಲ್ಲದಂತ ಬಾಣಗಳನ್ನು ಪಡೆದು ಎಲ್ಲಿಗೆ ಹೋಗು ನಿನ್ನ ವಲ್ಲಭ್ಯಾವೆಯನ್ನು ನಿನ್ನ ಕಾರ್ಯದ ವಿಚಾರವನ್ನು ತಿಳಿಸ ವೀರಾದಿವೀರ ಎನ್ನ ಪ್ರಾಣೇಶ್ವರ ಇಬ್ಬರ ಮತ್ತೆ ಬರ್ರಿ ಕರ್ಕೊಂಬರ್ರಿ ಅದ ದಸಗಿರಿ ತಡ ಮಾಡ್ಬೇಡಿ ಟೈಮ್ ಇಲ್ಲ ಅದೇ ಬಾಣಮತಿ ಪ್ರಾಣಕಾಂತ ಚಂದ್ರಸೇನ ಉಕಿಸೇನ ಅದೇ ಬಾಣಮತಿ ಮತ್ತ ಕರ್ರಗ ಢೋಲ್ ಹೀರ ಕಂಕಣಮ್ಮ ಧರಿಸಿ ಗೋತ್ರಕ್ಕಿಂತನ ಹೋಗುವ ಸಮಯದಲ್ಲಿ ಎಲ್ಲಿಗೆ ಹೋಗದಂದು ಕೇಳುವುದು ಸರಿಯಲ್ಲ? ಅದೇ ಗಂಗೆ ಉರಿಗಳ ಧಾವ ಪುರುಷನಾಗ್ಲ ದಾನ ಭವ ರಾಜ ಸಿರಿಯ ಮುಂದೆ ಹೇಳಬಾರ್ದಮ್ಮ ಶಾಸ್ತ್ರ ಸಮ್ಮತವಿದೆ ಅದರಿಂದ ನಾನು ಭವ ಪ್ರೇಮ ವಿಚಾರವನ್ನ ತಪ್ಪಡಿ ಬಡಬೇಡ ಆಯ್ತು ಪ್ರಿಯ ರಣಂದೀರ್ ಕೇಳಿಸಿ
ಕಾಂತ ಸತಿಪತಿ ಅಂದರೆ ದೇಹವೆರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕು ಕಾಂತ. ಸತಿಯರ ಮುಂದೆ ತಿಳಿಸದಂತ ಕಾರ್ಯವೋ ಧಾವದಿರುವುದು ತಿಳಿಸಿ ಎಂದು ಬೇಡಕೊಳ್ಳುವನ ಕಾಂತ ಗುಣವಂತನ. ಆಯ್ಕೆ ಮನದ ಮಣಿಗಳಾದ ಮಾನವತೆ ನಾನು ಸಡಗರದಿಂದ ಹೋಗುವ ಸಮಯದಲ್ಲಿ ದೂರ ಪಟ್ಟು ವಲ್ಲಭ ಎಂದು ಮಾತಾಡಿಸಲು ಅರವಲ್ಲ ಬೇಕಂತೆ. ನಾನು ಹೋಗುವ ಕಾರ್ಯವು ಎಷ್ಟು ಮಾತ್ರ ಕೆಲಸವಲ್ಲ ಹೊರಮನೆಯುವ ಸಂದೇಶಿಸಿದ ಕಾಂತೆ ಬಿಡಲಿಲ್ಲ ಕೆಟ್ಟ ಸಿದ್ದೆ. ಪ್ರಿಯ ತಿಳಿಸುವುದಿಲ್ಲ ನನ್ನ ಹೇಳ್ತಿರುವೆಯಾ? ನೀನು ತಿಳಿಸದಿದ್ದರೆ ನಿನ್ನನ್ನು ಬಿಡುವುದೇ ಇಲ್ಲ. ಯಾವಾಗ ಬರೋಣ ಕಾಂತ? ಇದು ಸಮಯವಲ್ಲವೇ ಕಾಂತ? ಹೇಳಿದರೆ ಕೇಳು. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಸನಗೆ ಹೋಗೋಣ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಸನಗೆ ಹೋಗೋಣ. ಕರಮಂಗೆದೋ ಬೇಡವೆಣ ತಿಳಿಸನಗೆ ವಿವರವನ. ಕರಮಂಗೆದೋ ಬೇಡವೆಣ ತಿಳಿಸನಗೆ ವಿವರವನ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಸನಗೆ ಹೋಗೋಣ. ಕೇಳಲೆ ಕೇಳಲೆ ಜಗವು ಹೇಳುವವರಲ್ಲಿ ಕರಮಗದ ಬೇಡವನ ಸುರಮಾಗೆ ಕೇಳವನ. ನಿನ್ನಯ ಪಯಣವ ತಿಳಿಸನಗೆ ಹೋಗೋಣ. ಎಲ್ಲಿಗೆ ನನ್ನ ನಿನ್ನ ಪಯಣ ತಿಳಿಸನಗೆ ಹೋಗೋಣ. ಯಾಕಂದ್ರೆ ಸಾಕಂತ ಪ್ರಾಣಕಾಂತ ಸ್ವಲ್ಪ ತಪ್ಪಡಿ ಬರ್ಬೇಡ್ರ ತಪ್ಪಡಿ ಬರ್ಬೇಡ್ರ ಸುಂದರ ಸುಂದರಿ ಹೀಗೋ ನಿನಗೆ ಕರ ಮುಗಿದ ಚಿರಭಾಗಿ ಬೇಡಿಕೊಳ್ಳುವುದು. ನಿನ್ನ ಪಯಣದ ಸಂಗತಿಯನ್ನು ಈ ಸತಿಯಾದ ಎನ್ನ ಮುಂದೆ ತಿಳಿಸು ಕಾಂತ ಗುಣವಂತ. ಹಾಗೆ ಕಾಂತಿ ಏನು ಹೇಳಿ ನೀನು ತಪ್ಪಡಿ ಬರ್ಬೇಡ್ರ ನಮ್ಮ ಕೂಡ ಅನಂತರಕ್ಕೆ ಬರ್ತೀನಿ ಈ ಬಾರಿ ನನ್ನನ್ನು ಕೇಳಬೇಡ. ಏ ಕಾಂತಿ ನೀನು ಬರವನೇ ಬೇಡ ನಾನು ಬರೋವರಿಗೆ ಅರಮನೆಗೆ ಹೋಗಿ ಸಂತೋಷದಿಂದ ಕಾಂತಿ ಬಿಡ ನಿಂದ ಕೆಟ್ಟ ಕಾಂತಿ ನನ್ನನ್ನು ಕರೆದುಕೊಂಡು ಹೋಗುವುದಿಲ್ಲವೇ? ಕಾಂತಿ ನನ್ನನ್ನು ಬಿಟ್ಟು ಹೋಗುವ ಸಹಜವಾಗವರು ಕಾಂತಿ ಯಾವ ಧರ್ಮ? ಅರಮನೆಗೆ ಹೋಗಿ ಸಂತೋಷದಿಂದ ಕಾಂತಿ ಪತಿ ಇದ್ದಲ್ಲಿ ಸತಿ ಇರುವುದು ಸ್ತ್ರೀಯರ ಧರ್ಮವಲ್ಲವೇ? ಅದು ಆಮೇಲೆ ಕಾಂತಿ ಆಮೇಲೆ ಸಂತೋಷ ಇದ್ದರ ಕಾಂತಿ ಕಾಂತ ಕಾಂತಿ ಹೇಳೇನು ಕೇಳು. ಅದೇನು ಚೆನ್ನಾಗಿ ಪ್ರಿಯ ಸುಂದರ ನನ್ನ ಪ್ರಾಣೇಶ್ವರ. ಪ್ರಿಯ ಸುಂದರ ನನ್ನ ಮನಚಂದ್ರ.
ಬಾಬಾರ ಪರಿವಾರ ಬಿಡೇನು ನಿನ್ನ ಬಿಡೇನು ಚಿನ್ನ ನಿನ್ನ ಇಷ್ಟದಂತೆ ಸ್ವರ್ಣ ಆಭರಣವನ್ನು ಹಲಕುತ್ತಲಾಗಿ ನಿನ್ನ ಹಿಂದೆವನ್ನು ವಿಹಾರಕ್ಕೆ ಬರುವಳು ಕಾಂತ ಶ್ರೀ ನೀಲಕಂಠನನ್ನು ಧ್ಯಾನಿಸುತ್ತ ಗೋವಿಂದಡಿ ಕುರುತಾರುವ ಭೋಮ ಎನ್ನ ಬಾಳು ಬೆಳಗುವ ಚಂದ್ರಮ ಹಾಗೆ ಬಾಸುರಾಂಗಿಯಾದ ಭಕ್ತಮತಿಯ ನಿನ್ನ ಮನಸ್ಸಿನ ಪರಿಹರಲ್ಲ ನಾನು ಬಲ್ಲೆನೆ. ನಾನು ಸಹ ಬಲ್ಲೆನು. ಹಾಗೆ ಬಲ್ಲವಾದರೆ ಸರಸದ ಮನ ಹರ್ಷವಾಗುವಂತೆ ಹೊರ ಇವರಕ್ಕೆ ಹೋಗಿ ನಮ್ಮ ಅಮಿತ ಐಶ್ವರಂ ಮೂರರಾದ ಬಾಂಧವರ ಸೆಗೆ ಮಾಡಿ ಮರೆಯುವಂತೆ ಮಾಡಿ ಪರಿಮರಿಯಿಂದ ಪರಿಹರಿಸ ಮಾಡಿರಬೇಕು. ಹೇ ಸುಂದರಿ, ಶೀಘ್ರವಾಗಿ ಬೇಡ ಮಾಡಿ ರಾಣೆ ಇಬ್ರು ಕರ್ಕೊಂಬರ್ರಿ ಇಬ್ರನ್ನ. ಜೀರಾಳ ಗ್ರಾಮದಲ್ಲಿ ಸುಂದಪ್ಪ ಪಾತ್ರ ಮಾಡಿದಂತವರು ಉಮ್ಮಕ್ಕನವರಿಗೆ 200 ರೂಪಾಯಿ ಪ್ರೇಮ ಕಾರ್ಯಕ್ರಮ ಮಾಡುತ್ತಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗಳು ಪುರವಿದ್ದನು. ಸುಂದರ ಏನಾಡಬೇಕು ಚೋಲಿ ಪ್ರಿಯಾ ಏನು ಕೆಲ ba 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 ba
ಸುಂದರ ಅಯ್ಯೋ ಸುಂದರ, ಹೇಗಾದ್ರೆ ವನವಿಹಾರಕ್ಕೆ ಹೋಗೋಣವೇ? ಮನಸ್ಸು ಸಂತೋಷವಾಗಿರಬೇಕಂತೆ. ಮನಸ್ಸು ಸಂತೋಷವಾಗಿಲ್ಲ. ಹೋಗ್ಬೇಕಂತೆ. ಅರೆ ನೀವು ತಿಳಿಸಲ್ಲ. ಆದ್ರೆ ಜಲ್ದಿ ಕರ್ಕೊಂಬರ್ತಾರೆ. ಪ್ರಿಯಾ, ಕಾಂತ, ನೀನು ಇಲ್ಲೇ ಸಂತೋಷವಾಗಿಲ್ಲವೆಂದರೆ ಇಲ್ಲೇ ಇದ್ದರೆ ವನವಿಹಾರಕ್ಕೆ ಹೋಗುವುದು ಯಾವಾಗ? ಹೋಗ್ಬೇಕಂತೆ. ಸಂತೋಷ ಆದ್ಮೇಲೆ ಹೋಗ್ಬೇಕಂತೆ. ಕಾಂತ, ಅಂತೆ ಸಂತೋಷ ಹೋಗ್ಬೇಕಂತೆ. ಎಷ್ಟಾಗಬೇಕು? ಹೋಗ್ಬೇಕಂತೆ. ಸುಂದರ, ಹೇಳುವನು ಕೇಳು. ಅದು ಏನು ಚಂದ